ಉತ್ತಮ ಆಚುವ ಧರ್ಮವು ಸರಳತೆಯ ಸ್ವಭಾವ. ಕಪಟವನ್ನು ತ್ಯಾಗ ಮಾಡಿ ಸರಳತೆ ಪ್ರಾಪ್ತಿಯಾದಾಗ ಈ ಆತ್ಮ ಊರ್ಧ್ವಗಮನ ಮಾಡಲು ಸಾಧ್ಯ. ಬಹಿರಂಗ ಪರಿಭ್ರಮಣೆ ಮಾಡತಕ್ಕಂಥ ಮನಸ್ಸು ಪಾಪಾಶ್ರಮಕ್ಕೆ ಕಾರಣ ಆದ್ರೆ, ಅಂತರಂಗದಲ್ಲಿ ಆತ್ಮನಲ್ಲಿ ನಿರತನಾದಂಥ ಮನಸ್ಸು ಕರ್ಮ ನಿರ್ಜರಿಗೆ ಕಾರಣವಾಗಿದೆ. ಒಂದು ಸರ್ಪವೂ ಸಹ ಬಾಹ್ಯದಲ್ಲಿ ಗಮನ ಮಾಡುವಾಗ ಅದು ಸರಳವಾಗಿ ಹೋಗುವುದಿಲ್ಲ. ಅದೇ ಹಾವು ಹುತ್ತಿನಲ್ಲಿ ಹೋಗುವಾಗ ಹೇಗೆ ಸರಳ ಹೋಗುತ್ತದೆ, ಹಾಗೆಯೇ ಮನಸ್ಸು ಸಹ ಆತ್ಮಚಿಂತನ ಆತ್ಮಾವಲೋಕನದಲ್ಲಿ ತೊಡಗಿದಾಗ ನಿಜ ಆತ್ಮನ ಸ್ವಭಾವದಿಂದ ಊರ್ಧ್ವ ಗಮನ ಮಾಡತಕ್ಕಂಥ ಸಾಮರ್ಥ್ಯವನ್ನು ಪಡ್ಕೊಳ್ತೀವಿ. ಪರ್ಯುಷನ್ ಪರ್ವದ 3ನೇ ದಿನವಾಗಿರ್ತಕ್ಕಂಥ ಧರ್ಮದ 10 ಲಕ್ಷಣಗಳಲ್ಲಿ 3ನೇ ಲಕ್ಷಣ ಆಗಿರ್ತಕ್ಕಂಥ ಉತ್ತಮ ಆರ್ಜವ ಧರ್ಮ. ಮನದಲ್ಲಿ ಏನಿದೆ ಅದ ವಚನದಲ್ಲಿ, ವಚನದಲ್ಲಿ ಏನಿದೆ ಅದ ಕಾಯದಲ್ಲಿ. ಮನಸ ವಚಸ ಕಾಯ ಈ ಮೂರುಗಳ ಏಕತ್ವ. ಅದನ್ನ ಸಾಧುಗಳಿಗೆ ಮನ ಬುದ್ಧಿ ವಚನ ಬುದ್ಧಿ ಕಾಯ ಬುದ್ಧಿ ಅಂತ ಹೇಳಿದೆ. ಮನುಷ್ಯ ತನ್ನ ಸ್ವಭಾವದಿಂದ ವಿಭಾವ ಪರಿಣಾಮದಿಂದ ಮುಕ್ತನಾಗಿ ರತ್ನತ್ರಯ ನಿಧಿಗಳನ್ನ ಪ್ರಾಪ್ತಿ ಮಾಡುವಂತ ಶ್ರೇಷ್ಠವಾಗಿರ್ತಕ್ಕಂಥ ಉಪಾಯ ಈ ಉತ್ತಮ ಆರ್ಜವ ಧರ್ಮದಿಂದ ಸಾಧ್ಯ. ತಿರ್ಯಂಚಗತೆಯಲ್ಲಿ ಮಾಯಾಚಾರ ಅತಿಯಾಗಿರ್ತದೆ. ಮಾಯಾಚಾರಿ ಆಗಿರ್ತಕ್ಕಂಥ ಮನುಷ್ಯ ಇಹ ಮತ್ತು ಪರದಲ್ಲಿ ದುಃಖವನ್ನು ಭೋಗಿಸ್ತಾನೆ, ಲೋಕ ನಿಂದೆಗೆ ಕಾರಣ ಆಗ್ತದೆ. ಅದಕ್ಕೆ ಕಪಟಾಚಾರವನ್ನು ಮರೆತು ಸರಳ ಸ್ವಭಾವಿಯಾಗಿ ಯಾವ ರೀತಿ ಸರಳ ರೇಖೆಯು ಒಂದು ಸುಂದರವಾದಂತ ಸಂದೇಶವನ್ನ ನಮಗೆ ಕೊಡ್ತದೆ. ಯಾರು ಮೋಕ್ಷ ಮಾರ್ಗದಲ್ಲಿ ಸ್ವಸ್ವಭಾವ ಪ್ರಾಪ್ತಿಗೋಸ್ಕರ ಸರಳ ಸ್ವಭಾವಿ ಸಹಜ ಸ್ವಭಾವಿ ಆತ್ಮನಲ್ಲಿ ದೇಹಾತೀತ ಇರ್ತಕ್ಕಂಥ ಪರಮಾತ್ಮನ ಸ್ವರೂಪವನ್ನು ಅವಲೋಕನ ಮಾಡಿ ಮಿಥ್ಯಾ ಮಾಯಾ ನಿಧಾನ ತ್ರಯ ಶಲ್ಯಗಳಿಂದ ರಹಿತನಾಗಿ ಆತ್ಮ ಸ್ವಭಾವದಲ್ಲಿ ತಲ್ಲೀನನಾಗಿ ಘಾತಿ ಅಘಾತಿ ಕರ್ಮನಾಶ ಮಾಡಿ ಪರಿಶುದ್ಧ ಪರಮಾತ್ಮನಾಗ್ತಕ್ಕಂಥ ವ್ಯಕ್ತಿತ್ವ ಈ ಆತ್ಮನಿಗೆ ಪ್ರಾಪ್ತ ಆಗ್ತದೆ. ಸರಳತೆಯು ಆತ್ಮನ ಸಹಜ ಸ್ವಭಾವ. ವಿಭಾವದಿಂದ ಈ ಆತ್ಮ 84 ಲಕ್ಷ ಯೋನಿಗಳಲ್ಲಿ ಪರಿಭ್ರಮಣೆ ಮಾಡ್ತಾ ಇದ್ದಾನೆ. ಸ್ವಸ್ವಭಾವ ಪ್ರಾಪ್ತ ಆದಾಗ ಈ ಸಂಸಾರ ಪರಿಭ್ರಮಣೆ, ಸಂಸಾರದ ಅಂತವಾಗಿ ಮೋಕ್ಷದ ಪ್ರಾಪ್ತಿ ಈ ಆತ್ಮನಿಗೆ ಆಗುತ್ತೆ. ಅದಕ್ಕೆ ಧರ್ಮದ ಲಕ್ಷಣಗಳಲ್ಲಿ ಉತ್ತಮ ಆರ್ಜವ ಧರ್ಮದ ಪರಿಭಾಷೆಯನ್ನು ಮಾಡಲಿ. ಮೊನ್ನೆ ದಿನ ಕ್ರೋಧ ಕಷಾಯ ಅಭಾವ ಮಾಡ್ತಕ್ಕಂಥ ಭಾವ ಅಂತ ಇದ್ದೀವಿ. ನಿನ್ನೆ ದಿನ ಮಾನ ಕಷಾಯವನ್ನು ಅಭಾವ ಮಾಡ್ತಕ್ಕಂಥ ಭಾವ ಮಾಡ್ತೀವಿ. ಇವತ್ತಿನ ದಿನ ನಾವು ಮಾಯಾ ಕಷಾಯವನ್ನು ಅಭಾವ ಮಾಡ್ತಕ್ಕಂಥ ಒಂದು ಉತ್ಕೃಷ್ಟ ಭಾವವನ್ನು ತಾಳಬೇಕು. ಎಲ್ಲಿ ಉತ್ತಮ ಆರ್ಜವ ಧರ್ಮ ಇದೆ ಅಲ್ಲಿ ಕಪಟಾಚಾರ ಮಾಯಾಚಾರ ವಂಚನೆ ಇರೋದಿಲ್ಲ. ಅನೇಕ ದೃಷ್ಟಾಂತಗಳ ಮಾಧ್ಯಮದಿಂದ ನಮ್ಮ ಪೂರ್ವಾಚಾರ ನಮಗೆ ಜಾಗೃತಿಯನ್ನು ಮೂಡಿಸ್ಯಾರ. ಒಂದು 2 ಎತ್ತುಗಳನ್ನು ಒಂದು ಮೇವು ಹೋಗೋದು ನೋಡ್ರಿ, ತನ್ನ ಮುಂದಿನ ಮೇವು ಬಿಟ್ಟು ಮತ್ತೊಂದು ಎತ್ತಿನ ಮುಂದಿನ ಮೇವು ಜಕ್ಕೊಂಡು ತಿಂತದದು. ಇದು ಕಿರಿಯಂಚಿಗತೆಯಲ್ಲಿ ಸಹಜವಾಗಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಆಚಾರ್ಯ ಗುರುತಿಪ್ಪಿ ಚಿಮಾಸ್ವಾಮಿಯವರು ತತ್ವ ಸೂತ್ರದಲ್ಲಿ ಆಶ್ರವ ತತ್ವದ ಕಥನ ಮಾಡಾಗ ಹೇಳ್ತಾರೋ, ಮಾಯಾ ತರ್ಯೋಗ್ಯನಶ ಮಾಯಾಚಾರ ಮಾಡ್ತಕ್ಕಂಥ ಜೀವ ನೇಮದಿಂದ ತಿರ್ಯಂಚಿಗತಿ ಒಳಗೆ ಜಂತು ಹೋಗ್ತದೆ. ಅದಕ್ಕೆ ಸಂಸಾರ ಪರಿಭ್ರಮಣ ಬೇಡಾಗಿತ್ತು. ದೇವಗತಿಯಿಂದ ಮನುಷ್ಯಗತಿಗೆ ಬಂದ ಚತುರ್ಥ ಕಾಲದಿಂದ ನಾವು ಮೋಕ್ಷ ಪಡ್ಕೋಬೇಕಾಗಿತ್ತಂದ್ರೆ
ಉತ್ತಮ ಆರ್ಜವ ಧರ್ಮದ ಪರಿಪಾಲನೆ ಅತ್ಯವಶ್ಯಕತೆ. ತಿರ್ಯಂತಿಗತಿಯಲ್ಲಿ ನಾವು ಯಾವ ರೀತಿ ಮಾಯಾಚಾರ ಕಾಣ್ತೀವಿ ಅಂದ್ರೆ ಒಂದು ಉದಾಹರಣೆ, ನಾವು ಯಾರಿಗೆ ಉಪಕಾರ ಮಾಡಬೇಕು ಅದನ್ನು ಸಹಿತ ವಿಚಾರ ಮಾಡಬೇಕು. ಯಾವ ಜೀವ ಧರ್ಮಾತ್ಮ ಅದ, ಯಾವ ಜೀವ ಭವ್ಯಾತ್ಮ ಅದ, ಯಾವ ಜೀವ ಸಹಾಯದ ಅವಶ್ಯಕತೆ ಅದ. ಹಸದವ್ರಿಗೆ ಅನ್ನ ಕೊಟ್ಟರೆ ಹೆಂಗೆ ಅಮೃತ ಅನ್ನಿಸ್ತದ, ಹಂಗೆ ಯಾರಿಗೆ ನಾವು ಉಪಕಾರ ಮಾಡಬೇಕು ಅದು ನಾವು ವಿಚಾರ ಮಾಡಬೇಕು. ನಾವು ಮಾಡ್ತಕ್ಕಂಥ ದಾನ, ನಾವು ಮಾಡ್ತಕ್ಕಂಥ ಸೇವೆ ನಮ್ಮ ಆತ್ಮ ಕಲ್ಯಾಣ ಜೊತೆಗೆ ನಾವು ಯಾರಿಗೆ ಮಾಡ್ತೀವಿ ಆ ಜೀವದ್ದು ಕಲ್ಯಾಣ ಆಗ್ಬೇಕಂತಕ್ಕಂಥ ಭಾವ ಇರಬೇಕು. ವಿಚಾರ ಮಾಡಲಾರ್ದ ಯಾರಿಗೂ ಆಶ್ರಯ ಕೊಟ್ಟಿವಂದ್ರೆ ಅದರಿಂದ ಹಾನಿ ನಮಗಾಗ್ತದೆ. ಅದಕ್ಕೆ ಆತ್ಮನ ಘಾತ ಆಗ್ತಕ್ಕಂಥ, ಆತ್ಮನಿಗೆ ಹಾನಿ ಆಗ್ತಕ್ಕಂಥ, ಆತ್ಮನಿಗೆ ಕರ್ಮಾಸವಾಗ್ತಕ್ಕಂಥ ಪಾಪ ಕಾರ್ಯಗಳಿಂದ ನಿವೃತ್ತ ಆಗಿರುವುದೇ ಉತ್ತಮ ಆರ್ಜವ ಧರ್ಮ. ಒಂದು ಇಲಿ ಪರಿವಾರ, ಅಜ್ಜಿ ಇಲಿ ಮೊಮ್ಮಕ್ಕಳಿಗೆ ಬಜ್ಜಿ ತರಬೇಕಂತ ಹೋಟೆಲ್ಗೆ ಹೋಗಿತ್ತಂತೆ. ಆ ಸಮಯದಾಗ ಆ ಇಲಿ ಬಿಲದೊಳಗೆ ಆ ಇಲಿ ಮರಿಗಳನ್ನು ತಿನ್ನಬೇಕಂತ ಒಂದು ಹಾವ ಆ ಇಲಿ ಬಿಲದೊಳಗೆ ಹೊಂಟಿತ್ತು. ಬಜಿಯನ್ನು ತೆಗೆದುಕೊಂಡು ಬಂದಂಥ ಇಲಿ ಆ ಬಲಿಯನ್ನು ಹೋಗ್ತಕ್ಕಂಥ ಹಾವನ್ನು ನೋಡಿ ಇನ್ನು ನನ್ನ ಮೊಮ್ಮಕ್ಕಳನ್ನ ತಿಂತೈತಿ ಬಾ ಅಂತ ಬಾಯಾಗಿನ ಬಜಿ ಚೆಲ್ಲಿ ಹಾವನ್ನು ಜೋರಾಗಿ ಕಚ್ಚಿತು. ಹಾವಿನ ಬಾಲ ಕಚ್ಚಿದಾಗ ಹಾವ ಒಳಗೆ ಎಷ್ಟು ಹೋಗಿದ್ದ ಸ್ಪೀಡ ಅದಕ್ಕಿಂತ ಸ್ಪೀಡ್ದಿಂದ ಹೊರಗೆ ಬತ್ತು. ಇನ್ನು ಆ ಇಲಿಯನ್ನು ಕುಕ್ಕಬೇಕು, ಇಲಿಯನ್ನು ಕೊಲ್ಲಬೇಕಂತ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತು, ಧಾವಿಸ್ಲಿಕ್ಕೆ ಶುರು ಮಾಡ್ತು. ಓಡ್ತಾ 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 ಮುಂದೆ ಇಲಿ ಓಡಾಗತೈತಿ, ಹಿಂದೆ ಹಾವು ಓಡಾಗತೈತಿ. ಇಲಿ ಗಾಬರಿಯಿಂದ ಕಾಪಾಡಿ 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 ನಾನು ರಕ್ಷಣೆ ಮಾಡಿ ಅಂತ ತಿಳ್ಕೊಂಡು ರಕ್ಷಿಸಿ ಅಂತ ಓಡ್ತಾ 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 ಒಂದು ಆಲದ ಮರ ಇತ್ತು, ಮರದಲ್ಲಿ ಏರಿತು. ಮರದಾಗ ಏರಿಸಿದಕ್ಕೆ ಹೋಗಿ ನಾನು ಯಾರಾದರೂ ಕಾಪಾಡಿ ಅಂತ ಆ ಮರದಲ್ಲಿ ಒಂದು ಹಂಸ ಪಕ್ಷಿ ಕೂತಿತ್ತು. ಯಾರೋ ಅಸಹಾಯಕರಿದ್ದಾರೆ, ಯಾರಂತ ನೋಡ್ತದ ಇಲಿ ಬಂದದ. ಕಷ್ಟದಲ್ಲಿದ್ದವರು ಸಹಾಯ ಮಾಡಬೇಕು ಅಂತ ಭಾವ ಮಾಡಿ ಆ ಹಂಸ ಆ ಇಲಿಗೆ ಹೇಳ್ತು, ಬಾ ನಾನು ನಿನಗೆ ಆಶ್ರಯ ಕೊಡ್ತೀನಿ, ನಿನ್ನ ರಕ್ಷಣೆ ಮಾಡ್ತೀನಿ ಬಾ ಅಂತ ಕರೀತು. ಆ ಹಂಸ ತನ್ನ ಪಕ್ಕದ ಕೆಳಗ ಆ ಇಲಿಯನ್ನು ಮುಚ್ಚಿಟ್ಟುಕೊಳ್ತು. ಅಷ್ಟರಲ್ಲಿ ಹಾವು ಬಂತು. ಹಾವು ಬುಸ್ ಕೊಡೋಕೈತು, ಹೇಳ್ತಿತ್ತು, ಏ ಹಂಸವೇ ಅದು ನನ್ನ ಬೇಟೆ, ನನಗೆ ಕೊಡು ಅಂತ ಬಿಟ್ಟು ಅಂತ ಹೇಳ್ತು. ಇಲ್ಲಪ್ಪ ನನ್ನಂತಕ್ಕೆ ಆಶ್ರಯ ಕೇಳಿ ಅದು ಬಂದವ್ರಿಗೆ ಆಶ್ರಯ ಕೊಡೋದು ಧರ್ಮದ, ಅದಕ್ಕೆ ನನ್ನ ಆಶ್ರಯದ ಇದ್ದಾಗ ನೀವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಬಿಟ್ಟು ಹೋಗಿಬಿಡು ಅಂತ ಹೇಳ್ತಾರೆ. ಆ ಸಮಯದಾಗ ಹಾವ, ನೋಡಪ್ಪ ನನ್ನ ಇಟ್ಟು ಹಾಕ್ಕೋಬೇಡ, ನಂದು ಭೇಟಿ ಅದು ಕೊಡು ಅಂತ ಭಾಳ ಕೇಳ್ಕೊತದ. ಅವಾಗ ಹಂಸ ಹೇಳ್ತದೆ, ನಾನು ನಿನ್ನ ಕುಕ್ಕಿ ಹಾಕ್ತೀನಿ, ಕರೆ ನನ್ನ ಆಶ್ರಯದ ಬಂದವ್ರಿಗೆ ರಕ್ಷಣೆ ಕೊಡೋದು ನನ್ನ ಧರ್ಮದ ಅಂತ ಹೋಗಿ ಹೇಳ್ತದೆ. ಅಷ್ಟರೊಳಗೆ ಒಬ್ಬ ಬೇಟೆಗಾರ ಹಂಸಕ್ಕೆ ಗುರಿ ಇಟ್ಟಿರ್ತಾನೆ. ಸಹಜ ಹಾವಿನ ಕೈ ನೋಡಾಗ ಆ ಹಂಸದ ಲಕ್ಷ್ಯ ದೃಷ್ಟಿ ಆ ಬೇಟೆಗಾರನತ್ತ ಹೋಗ್ತದೆ. ಅವಾಗ ಹಂಸ ಪಕ್ಷಿ ವಿಚಾರ ಮಾಡ್ತದೆ, ಹೇಗಾದ್ರೆ ಇಲ್ಲಿ ರಕ್ಷಣೆ ಆಯಿತು, ಹಾವು ಇಳಿದು ಹೊಂಟು, ಇನ್ನು ನನ್ನ ಪ್ರಾಣ ರಕ್ಷಣೆ ನಾ ಮಾಡ್ಕೋಬೇಕಂತ ಅದು ಪಕ್ಕ ಹೊಡೆದು ಹಾರಬೇಕಂತ ಹಿಂಗೆ ಪಕ್ಕ ಬೆಳೀತು. ಅಷ್ಟು ತಪ್ಪನ ಕೆಳಗೆ ಬಿತ್ತು ಹಂಸ. ಯಾಕೆ ಹಿಂಗಾಯ್ತಂದ್ರೆ ಆ ಹಂಸದ ಪಕ್ಕದ ಅಡಿಯಲ್ಲಿ ಕೂತಂಥ ಇಲಿ ಒಳಗೆ ಕೂತು ಹಂಸದ ಪಕ್ಕ ಕಟ್ಟು ಮಾಡಿದ್ದಂತೆ. ಅದಕ್ಕೆ ನಾವು ಯಾರಿಗೆ ಆಶ್ರಯ ಕೊಡಬೇಕು ಇದು ಸಹಿತ ಧರ್ಮ. ವಿವೇಕಪೂರ್ವಕವಾಗಿ ವಿಚಾರವಾಗಿ ಒಳ್ಳೆಯ ಆತ್ಮಹಿತೈಸಿ ಇರ್ತಕ್ಕಂಥ ಭವ್ಯಾತ್ಮಗಳಿಗೆ, ಮೋಕ್ಷ ಮಾರ್ಗಿ ಮುಮುಕ್ಷು ಭವಿ ಜೀವಿಗಳಿಗೆ ನಾವು ಆಶ್ರಯ ಕೊಡಬೇಕು, ಅವರಿಗೆ ಸನ್ಮಾನ ತೋರಿಸ್ಬೇಕು. ಅದಕ್ಕೆ ನಮ್ಮ ಆಚಾರ್ಯರು ಮಾಯಾಚಾರ ತಿರ್ಯಂಚಿಗತಿಯಲ್ಲಿರ್ತದೆ ಅತಿಯಾಗಿ. ಅದಕ್ಕೆ ಆ ಇಲಿ ಆಶ್ರಯ ಕೊಟ್ಟಂಥ ಹಂಸಕ್ಕನ ಮೋಸ ಮಾಡ್ತಂತ. ಹಂಗೆ ಮೋಸ ಮಾಡ್ತಕ್ಕಂಥ ಜೀವ ಇಹ ಪರ ಭವದಲ್ಲಿ ಅನಂತ ದುಃಖಗಳನ್ನು ಭೋಗಿಸ್ತದೆ. ಮತ್ತು ಯಾರು ಸ್ವ ಆತ್ಮನ ಚಿಂತನೆ ಮಾಡಿ ಆತ್ಮನ ಸ್ವಭಾವ ತಿಳ್ಕೊಂಡ ವಿಭಾವದಿಂದ ಮುಕ್ತಾಗಿ ಸರಳತೆಯಲ್ಲಿ ಆತ್ಮನನ್ನ ಪರಮಾತ್ಮ ಮಾಡ್ತಕ್ಕಂಥ ಪುರುಷಾರ್ಥದಲ್ಲಿ ಜೀವ ತೊಡಗ್ತದೆ. ಅರ್ಥ ಕಾಮ ಈ ಎರಡು ಹೇಯವಾಗಿರ್ತಕ್ಕಂಥ ಪುರುಷಾರ್ಥಗಳನ್ನು ಬಿಟ್ಟ ಧರ್ಮ ಪುರುಷಾರ್ಥದಲ್ಲಿ ತೊಡಗಿ ಮೋಕ್ಷ ಪುರುಷಾರ್ಥ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತದೆ. ಇದು ಭವ್ಯ ಜೀವದ ಲಕ್ಷಣ.
ಅನ್ನೋದರಿಂದ ನಿನ್ನೂ ಸಹ ನಾವು ಹೇಳಿದ್ವಿ, ವೃತ ಲೋಪಿ ಮಾಡ್ತಕ್ಕಂಥ ಜೀವಿಗಳು ಸರಳತೆಯನ್ನು ಪ್ರಾಪ್ತ ಮಾಡ್ಕೊಳ್ಳೋದು, ಮಾಯಾಚಾರ ಮಾಡದೇ ಇರೋದು. ನಾವೇ ಇವತ್ತು ವರ್ತಮಾನದಾಗ ಮೊಬೈಲ್ ಮಾಧ್ಯಮದಿಂದ ಸುಳ್ಳು ಹೇಳ್ತಕ್ಕಂಥ ಪರಂಪರೆ ಸಾಕಷ್ಟಾಗಿದೆ, ಮಾಯಾಚಾರ ಮಾಡ್ತಕ್ಕಂಥ ಪರಂಪರೆ ಆಗಿದೆ. ಅದಕ್ಕೆ ಒಂದು ಕಷಾಯದಿಂದ 4 ಕಷಾಯ ಉದಯಕ್ಕೆ ಬಂದು ಆತ್ಮನ ಪತನ ಆಗ್ತದೆ. ಎಲ್ಲಿ ಲೋಭದ ಅಲ್ಲಿ ನೇಮದಿಂದ ಮಾಯಾಚಾರ ಇರ್ತದೆ, ಎಲ್ಲಿ ಮಾಯಾಚಾರ ಅದ ಅಲ್ಲಿ ಮಾನ ಕಷಾಯ ಅಹಂಕಾರ ಇರ್ತದೆ, ಎಲ್ಲಿ ಮಾನ ಕಷಾಯ ಅದ ಅಲ್ಲಿ ಕ್ರೋಧ ಕಷಾಯ ಇರ್ತದೆ. ಅದಕ್ಕೆ ನಮ್ಮ ಪೂರ್ವಾಚಾರ್ಯರು ಕ್ರೋಧ ಮಾನ್ ಮಾಯಾ ಲೋಭ ಈ 4 ಕಷಾಯ ಅವ ಮಾಡ್ಕೋ ಸಲುವಾಗಿ ಉತ್ತಮ ಕ್ಷಮಾ, ಉತ್ತಮ ಮಾರ್ಧವ, ಉತ್ತಮ ಆರ್ಜವ, ಉತ್ತಮ ಶೌಚಿ ಕ್ರಮದಿಂದ 4 ಧರ್ಮದ ಲಕ್ಷಣಗಳನ್ನು ಹೇಳಿದ್ರು. ಇದು 3ನೇ ಲಕ್ಷಣ ಉತ್ತಮ ಆರ್ಜವ. ಇವು ಉತ್ತಮ ಆರ್ಜವ ಧರ್ಮದ ಪ್ರಾಪ್ತಿಗಾಗಿ, ರತ್ನತ್ರಯ ನಿಧಿ ಪ್ರಾಪ್ತಿಗಾಗಿ ನಾವು ಸರಳತೆಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದು. ಸಾಧುಗಳು ಚತುರ್ಥ ಕಾಲದಲ್ಲಿ ಹೆಂಗೆ ಸರಳತೆಯಿಂದ ಸಾಧನ ಮಾಡ್ತಿದ್ರಂತಂದ್ರೆ, ಅವರು ಧ್ಯಾನಕ್ಕೆ ಕೂತಾಗ ಕ್ರೂರ ಮೃಗಗಳು ಬಂದು ಚಿಂಕಿ, ಸಿಂಹ, ಚಿರತೆ ತಮಗೆ ತುರುಕಿ ಬಿಟ್ಟಂಥ ಪ್ರಾಣಿಗಳು ಅವ್ರ ಮೈಗೆ ತುರುಕಿ ನೋವನ್ನು ಕಡಿಮೆ ಮಾಡ್ಕೋತಿದ್ವು. ಅಂಥ ಸಾಧನ ಮಾಡ್ತಕ್ಕಂಥ ಮುನಿರಾಜರು, ಋಷಿಗಳು, ಯತಿಗಳು, ತಪಸ್ವಿಗಳು ಮನವಚನ ಕಾಯಗಳ ತ್ರಿಯೋಗ ಶುದ್ಧಿ ಪೂರ್ವಕ ಮನ್ಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿ, ತ್ರೈಗುಪ್ತಿ ಪೂರ್ವಕ ತಮ್ಮ ಆತ್ಮಧ್ಯಾನ ಮಾಡಿ ಅಸಂಖ್ಯಾತ ಗುಣಿ ಕರ್ಮ ನಿರ್ಜನೆಯನ್ನು ಮಾಡ್ತಕ್ಕಂಥ ಸತ್ಕಾರ್ಯವನ್ನು ಮಾಡಿ ಅವರು ಪರಮಾತ್ಮ ಆಗ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಪಡ್ಕೊಂಡ್ರು. ಅದಕ್ಕೆ ಉತ್ತಮ ಆರ್ಜವ ಧರ್ಮದಿಂದ ನಾವೆಲ್ಲರೂ ಕಪಟ ಮತ್ತು ಮಾಯಾಚಾರ ಕುಟಿಲತೆಯನ್ನು ತೊರೆದು ಆತ್ಮ ಸ್ವಭಾವದಲ್ಲಿ ನಿರತರಾಗ್ತಕ್ಕಂಥ ವ್ಯಕ್ತಿತ್ವ ಪಡ್ಕೋಬೇಕು. ಮಾಯಾಚಾರ ಮಾಡ್ತಕ್ಕಂಥ ಜೀವ, ಕಪಟ ಮಾಡ್ತಕ್ಕಂಥ ಜೀವ ಇಹ ಪರಭವದಲ್ಲಿ 2 ಕಡೆ ಲೋಕ ನಿಂದನೀಯಕ ಮತ್ತು ದುಃಖ ಭೋಗಿಸ್ಲಿಕ್ಕೆ, ಕರ್ಮ ಭೋಗಿಸ್ಲಿಕ್ಕೆ ಕಾರಣ ಆಗ್ತದೆ. ಜನಧರ್ಮದಲ್ಲಿ ಉದಾಹರಣೆ ಬರ್ತದೆ. ಸತ್ಯಘೋಷ ಅಂತ ಒಬ್ಬ ಧರ್ಮಾತ್ಮ ಅಲ್ಲ, ಪಾಪಾತ್ಮ. ಹೇಳಾಗ ಅವನು ಧರ್ಮ ಅಂತ ಹೆಸರು ಇಟ್ಕೊಂಡಿದ್ದ, ಎಲ್ಲರೂ ಬಾಯಾಗ ಸತ್ಯಘೋಷ ಅಂತ ಕರ್ಸ್ಕೊತಿದ್ದ. ಅಂಥ ವ್ಯಕ್ತಿ ಮೋಸ ಮಾಡಿ, ಕಪಟ ಮಾಡಿ, ಮಾಯಾಚಾರ ಮಾಡಿ ಎಂಥ ಅನಾಹುತ ಮಾಡ್ಕೊಂಡ್ರೆ ಈ ಬಹುದಾಗೂ ಸಾಕಷ್ಟು ದುಃಖಗಳನ್ನ ಭೋಗಿಸಿದ. ಮುಂದಿನ ಬಹುದಾಗ ಅಂದ್ರೆ ದುರ್ಗತಿ, ನರಕಗತಿಗೆ ಹೋಗ್ತಕ್ಕಂಥ ಕರ್ಮ ಕಟ್ಟಿಕೊಂಡ. ಅಂಥ ದೃಷ್ಟಾಂತ ಜಿನವಾಣಿಯಲ್ಲಿ ಪ್ರಥಮಾನ ಯೋಗದಲ್ಲಿ ಉಲ್ಲೇಖ ಬರ್ತದೆ. ಕಡುಲೋಭಿಯಾಗಿರ್ತಕ್ಕಂಥ ಸತ್ಯಘೋಷ, ನಾ ಸತ್ಯಘೋಷ ಅಂತ ಎಲ್ಲರ ಬಾಯಿ ಹಸ್ಕೊಂಡ ಆ ಊರಾಗಿರ್ತಕ್ಕಂಥ ಒಬ್ಬ ಸಾಮಾನ್ಯ ಗೃಹಸ್ಥ ವ್ಯಾಪಾರಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ತನ್ನ ಹತ್ತಿರ ಇರ್ತಕ್ಕಂಥ ಒಂದು 5 ರತ್ನಗಳನ್ನು ಈ ಸತ್ಯಘೋಷನ ಹತ್ತಿರ ಇಟ್ಟು ಹೋಗಿರ್ತಾರೆ. ನಾವು ವ್ಯಾಪಾರ ಕಂಟಿನ್ಯಪ್ಪ ಒಂದು 10-12 ವರ್ಷ ಆಗ್ಬೋದು, ವಾಪಸ್ ಬಂದ ನಂತರ ನನ್ನ ರತ್ನ ನೆನ್ಗೆ ಕೊಡೋಕ್ಕೆ ಅನಗತಕ್ಕಂತ ಇಟ್ಟುಕೋರಿ, ನೀವು ಭಾಳ ಧರ್ಮಾತ್ಮ ಅದರಿ, ನಿಮ್ಮ ಹೆಸರು ಸತ್ಯಘೋಷ ಅಂತ ಅವ್ರಿಗೆ ಹೇಳಿ ಇಟ್ಟು ಹೋಗಿದ್ದ. 10-12 ವರ್ಷ ನಂತರ ವ್ಯಾಪಾರ ಮಾಡ್ಕೊಂಡು ಬರಾಗ ಮಧ್ಯದಲ್ಲಿ ಸಮುದ್ರ ಪಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಸುನಾಮಿ ಅಂತ ಇವತ್ತೇನು ಕೇಳ್ತೀವಿ ಹಂಗೆ ಚಂಡಮಾರುತ ಬೀಸಿ ಆ ಸಮುದ್ರದ ಹಡಗು ಮುಳುಗಿತು. ಒಂದು ಕಟ್ಟಿಗೆಯ ಸಹಾಯದಿಂದ ಅವನು ದಡ ಸೇರಿದ. ಇಷ್ಟೆಲ್ಲ ಕಷ್ಟಪಟ್ಟನ ಬೆಳೆಸಿ ತಂದಿನಿ, ಎಲ್ಲ ನೀರು ಪಾಲಾಯಿತು, ಸಮುದ್ರ ಪಾಲಾಯಿತು, ಇನ್ನೇನು ಮಾಡೋದು ಅಂತ ಆ ವ್ಯಕ್ತಿ ಏನಿಲ್ಲ, ನಾನು ಸತ್ಯಘೋಷನ ಒಂದು 5 ರತ್ನ ಇಟ್ನಿ, ಅವ್ರನ್ನಂತೂ ನಾನು ಉಪಜೀವನ ಮಾಡ್ಕೋಬೇಕಂತ ವಾಪಸ್ ತನ್ನ ಊರಿಗೆ ಬಂದ. ಊರಿಗೆ ಹೋಗಿ ಆ ಕಂಗಾಲ ಆದಂಥ ಮನುಷ್ಯ ಆ ಸತ್ಯಘೋಷನ ಕೇಳ್ಕೊಂಡ, ನಾನು ನಿಮ್ಮತ್ತೆ ಕಡೆ ಇಟ್ಟಿನ್ರಿ, ನಾವು ಭಾಳ ದೊಡ್ಡ ಉಪಕಾರ ಮಾಡಿರಿ, ನಾ ಹಿಂಗೆಲ್ಲ ವ್ಯಾಪಾರಕ್ಕೆ ಹೋಗಿ ನಾನು ಲಾಸ್ ಆಗಿ ಬಂದೀನಿ, ನನ್ನ ರತ್ನ ನಂಗೆ ವಾಪಸ್ ಕೊಡ್ರಿ, ನಾ ಉದ್ಯೋಗ ಮಾಡಿ ನನ್ನ ಜೀವನ ಸಾಗಿಸ್ತೀನಿ ಅಂತ ಕೇಳ್ಕೊಂಡ. ಆವಾಗ ಸತ್ಯಘೋಷ ಮೊದಲು ಅಂದಿದ್ದೇವೆ ಬಂದದ್ದು ಗೊತ್ತಾಗಿ ನನ್ನ ಎಡಗಾಲ ಹಾರಾಕತೈತಿ, ಯಾಕೋ ಹಸುವಾಗೋದೈತೆ ಅಂತ 4 ಮಂದಿಗೆ ಹೇಳಿದ್ದ. ಅಟ್ರಾವ ನೋಡ್ರಿ ಯಾರು ನಂಗೆ ಗೊತ್ತಿಲ್ಲ, ಅವ್ನು ರತ್ನತ್ತ ಸುಳ್ಳು ಹೇಳಕತ್ತೇನೋ, ನಾ ಮೋಸ ಮಾಡೋಕ್ಕೆ ಸಾಧ್ಯತೆ ಏನೇನು ಹೇಳಿ 4 ಮಂದಿಯಾಗ ಅವನಿಸ್ತು. ಅವನು ತಲೆಗೆ ಭ್ರಮೆ ಹುಚ್ಚನಂಗೆ ಚಾಲೂ ಮಾಡಿದ. ಏನಂತ, ಸತ್ಯಘೋಷ ಪಾಪಿ ಅದಾನ, ನನ್ನ ರತ್ನ ಇಟ್ಕೊಂಡಾನ, ನನ್ನ ರತ್ನ ಕೊಡ್ತಾ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾನ. ಈಗ ಒದರ್ತಾ ಊರಾಗ ತಿರುಗ್ತಿದ್ದ. 1 ತಿಂಗಳು, 2 ತಿಂಗಳು, 6 ತಿಂಗಳು ಗಟ್ಟಲೆ ಹೋಯ್ತು. ಅದ ಮಾತು ಹುಚ್ಚರಂಗೆ ಊರಾಗ ಓಣ್ಯಾಗ ತಿರುಗ್ತಿದ್ದ ರಾಜ್ಯದಾಗ. ಒಂದು ದಿವಸ ಮಂತ್ರಿ ಜೊತೆಗೆ ರಾಣಿ ಚದುರಂಗ ಆಟವನ್ನು ಆಡ್ತಾಯಿತ್ತು. ಆಡ್ತಕ್ಕಂಥ ಸಂದರ್ಭ ಒಂದೊಂದು ಪ್ರಸಂಗ ಬಂದಾಗ ಆ ವ್ಯಕ್ತಿ ಕೂಗೋದನ್ನು ಕೇಳಿದ್ರು. ಈ ವ್ಯಕ್ತಿ ಒಂದ್ಸಲ ಅಲ್ಲ, ನಾನು ಪ್ರತಿನಿಧಿ ಕೇಳ್ತೀನಿ, ಒಂದು ಶಬ್ದ ಉಪಯೋಗ ಮಾಡ್ತಾನೆ,
ಸತ್ಯಘೋಷ ಸುಳ್ಳದಾನ, ಮಾಯಾಚಾರ್ಯ ಅದಾನ, ನಾನು ರತ್ನ ತೊಗೊಳಂತ ಕಾಯಬಿದ ಮಾತಾಡ್ತಾನೋ, ಹುಚ್ಚಿದ್ರೆ ಮತ್ತೊಂದು ಕ್ಷಣಕ್ಕೆ ಬೇರೆ ಬೇರೆ ಮಾತಾಡ್ತಾನೋ, ಇದ್ರಾಗ ಏನೋ ಇರ್ಬೋದಂತ ವಿಚಾರ ಮಾಡಿ ಮಂತ್ರಿಗಳಿಗೆ ಸೂಚನಾ ಕೊಟ್ಟ ಸತ್ಯಘೋಷ ನನ್ನ ಜೊತೆಗೆ ಆಡಕ್ಕೆ ಕರ್ಕೊಂಡ್ಬಿಟ್ಟು ಪಗಡೆ ಅಂತ ಕರೆಸಿ. ಆ ಆಡ್ತಕ್ಕ ಸತ್ಯಘೋಷ ಬಂದ. ಅವಾಗ ಆಡ್ತಾ ಸಂದರ್ಭದಾಗ ಎಲ್ಲ ಒಂದೊಂದು ಗೆದ್ದ. ರಾಣಿ ಅಂತವಳು ಕೊನೆಗೆ ಒಂದು ಜನಿವಾರವನ್ನು ಅಡ ಇಡುವಂಥ ಪರಿಸ್ಥಿತಿ ಬರ್ತದೆ. ಆ ಟೈಮ್ದಾಗ ರಾಣಿ ಹೇಳ್ತಾಳು, ಏನಿಲ್ಲ ಮತ್ತು ಹಿಂಗಾಗೈತಿ, ಗುಪ್ತಚರ ರೂಪಲೆ ಕಳಿಸ್ತಾಳು. ಸತ್ಯಘೋಷರ ಎಲ್ಲರ ಸುತ್ತವರು ಮನ್ಯಾಗ ಒಂದು 5 ರತ್ನದವು ಅವು ಕೊಟ್ಟು ಕಳಿಸ್ಬೇಕು ಅಂತ ಪತಿ ಹೇಳ್ಯಾರಂತ ಒಬ್ಬ ಸೈನಿಕನ ಕಳಿಸಿದಾಗ ಅದಕ್ಕೆ ಸಾಕ್ಷಿ ಅಂತ ಜನಿವಾರವನ್ನು ಆ ರಾಣಿ ಕೊಡ್ತಾಳೆ. ಆ ಸೈನಿಕ ಹೋಗಿ ಜನಿವಾರ ತೋರಿಸಿ ಹಿಂಗೆ ಸತ್ಯಘೋಷರ ಅರಮನೆಯಾಗ ಅದಾರು ಮತ್ತು ಹಿಂಗೆ ಆಟ ಆಡ್ತಾರೋ ಮತ್ತು ನೀವು 5 ರತ್ನ ಇಟ್ಟಾರಂತ ಅದನ್ನ ಕೊಡಂದಾರಂತ. ಸತ್ಯಘೋಷಣೆ ಐತೆ ಆ ಜನಿವಾರ ಸಾಕ್ಷಿ ತೋರಿಸಿದ ನಂತರ ಆ 5 ತಂತ ರತ್ನಗಳನ್ನು ಕೊಟ್ಟರು. ರಾಣಿ ಹತ್ರ ಬಂದು ಗುಪ್ತರಿದ್ದಾಗ ಅದನ್ನು ರಾಣಿ ತೊಗೊಂಡು ನೋಡಿದ್ಲು. ರಾಜನ ಮುಂದೆ ಹೇಳಿದ್ಲು, ಹಿಂಗಾಗಿದೆ, ಸತ್ಯಘೋಷ ಹಿಂಗೆ ಕಪಟಿ ಅದಾನ ಮತ್ತು ಹಿಂಗೆ ರತ್ನ ಬಂದವು ಹಿಂಗಂತ ಹೇಳಿದಾಗ ರಾಜ ಸಮಾಜ ಎಲ್ಲ ಕೂಡಿಸಿ ರಾಜಸಭಾದಾಗ ಯಾರ ಹುಚ್ಚನಂಥ ಒಂದು ಕ್ರಿಯೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಯನ್ನು ಸತ್ಯಘೋಷನ ಅಲ್ಲಿ ಕರೆಸಿ. ಅವಾಗ ಆ ರಾಜ ಹೇಳ್ತಾನೆ, ಸತ್ಯಘೋಷ ನಿಜವಾಗಿ ಹೇಳು, ನೀವು ರತ್ನ ತೊಗೊಂಡು ನಾಯಕ್ ತೊಗೊಳ್ರಿ, ಆ ಸುಳ್ಳು ಹೇಳ್ತಾನೆ ಹುಚ್ಚದ ಅಂತ ತಿಳ್ಕೊಂಡ ಆ ಸತ್ಯಘೋಷ ಕಪಟ ಭಾವದಿಂದ ಸುಳ್ಳು ಹೇಳಿದ. ಅವಾಗ ಆ ಹುಚ್ಚು ಇರ್ತಂಥ ವ್ಯಕ್ತಿಯನ್ನು ಕರೆದ ರಾಜ ಹೇಳಿದ, ನಿನ್ನ ರತ್ನ ಇದ್ರಾಗ ತಾಜ್ನಾಗ ಇದ್ರೆ ತಗೋಪ್ಪ ಅಂತೇಳಿ ಎಲ್ಲ ರತ್ನ ಜೊತೆ ಮಿಕ್ಸ್ ಮಾಡಿ ರಾಜನು ರತ್ನ ಜೊತೆಗೆ 5 ರತ್ನ ಕೂಡಿಸಿರ್ತಾರೆ. ಅವಾಗ ಆ ಹುಚ್ಚಿನಂತ ವರ್ತಿಸ್ತಕ್ಕಂಥ ಮನುಷ್ಯ ಬಂದ ಆ 5 ರತ್ನಗಳನ್ನ ಆರಿಸ್ಕೊತಾನೆ. ಅವಾಗ ರಾಜ ಗೊತ್ತ ಇವ್ ರತ್ನ ಇವನು ಅಂತ ತಿಳ್ಕೊಂಡ. ಅವಾಗ ಸುಳ್ಳು ಹೇಳಿದಿ, ನೀ ಕಪಾಟ ಮಾಡಿದಿ. ಅವಾಗೆಲ್ಲ ಜನ ನಾನು ಮೋಸ ಮಾಡ್ಯಾನ, ನಿನ್ನೂ ಮೋಸ ಮಾಡ್ಯಾನ ಅಂತ ಎಲ್ಲರೂ ಹೇಳಕೈತ್ರು. ಇದಕ್ಕಿಂತ ರಾಜ ಯಾರು ದೂರ ಸಲ್ಲಿಸಿದ್ದಿಲ್ಲ. ಯಾಕೆ ಸತ್ಯಘೋಷ ಅಂದ್ರೆ ರಾಜನ ಮನುಷ್ಯನಾಗೂ ಸತ್ಯಘೋಷ ಅಂತ ಉಳಿದಿದ್ದ. ಅದಕ್ಕೆ ಅವನ ಮೇಲೆ ದೂರ ಹೇಳ್ರಿ ಯಾರು ಒಪ್ಕೊಳ್ಳಂಗಿಲ್ಲ ಅಂತಕ್ಕಂಥ ಮನೋಭಾವನೆ ಎಲ್ಲರೂ ಇತ್ತು. ಕರೆ ಇವತ್ತು ನಂದ ಹಿಂಗೆ ಮಾಡ್ಯಾನ, ನನಗೆ ಹಿಂಗೆ ಮೋಸ ಮಾಡಿ ಎಲ್ಲರೂ ಹೇಳಕೈತ್ರು. ಅವಾಗ ರಾಜ ಹೇಳಿದ, ನೋಡಪ್ಪ, ಅವಂದು ರತ್ನ ಕೊಡ್ಬೇಕು ಒಂದು, ಅದಕ್ಕೆ ಏನು ಅವ್ನು ಕೇಳ್ತಾನೆ ಪ್ರೈಸ್ ತೊಗೋಬೇಕು ಒಂದು, ಅದಕ್ಕೆ 12 ವರ್ಷ ನಿಂಗೆ ಇಟ್ಟಿದ್ದ, ಅದರ ಬದಲು ಏನು ಕೊಡ್ತೀವಿ ಅಂತ ಕೊಡಬೇಕು ಒಂದ. ಇರ್ಲಿಕ್ಕಂದ್ರೆ ನಮ್ಮ ರಾಜ್ಯದಾಗಿರ್ತಕ್ಕಂಥ ಮಲ್ಲನಿಂದ 3 ಏಟ ತಿನ್ನಬೇಕು ಒಂದ. ಇರ್ಲಿಕ್ಕಂದ್ರೆ ಸಗಣಿ ತಿನ್ನಬೇಕು ಅಂತ. ಯಾವ್ದು ಮಾಡ್ತೀವಿ ಹೇಳು, ಇರ್ಲಿಕ್ಕ ನಿನಗೆ ನಾವು ರಾಜ್ಯದಿಂದ ಬಹಿಷ್ಕಾರ ಆಗ್ತೀವಿ ಅಂತ ರಾಜ ಆಜ್ಞೆ ಮಾಡಿ. ಅವಾಗ ಮೂರ್ಖ ಮಾಯಾಚಾರಿ ಕಪಟಿ ಸತ್ಯಘೋಷ ಆ ಪೈಲ್ವಾನ್ ನೋಡಿದ, ಇವು ಗುದ್ದ ನಾ ಏನು ಬದುಕಂಗಿಲ್ಲ ಅಂತಂದ. ಸಗಣಿ ತಿಂತು ನಂದ, ಸಗಣಿ ಒಂದು ತಿನ್ಬಿಡ್ದವು, ವಾಂತಿ ಹಾಕಿತ್ತು. 7 ತಿಂತೀನಿ, ಒಂದು 8 ಗುದ್ದು ಬಿಡ್ದ ಕೆಳಗೆ ಬಿದ್ದ. ಅದು ನಂಗೆ ನಿಗೋದಿಲ್ಲ, ಅವಾಗೇನಾಗಿ ನನ್ನ ಸಂಪತ್ತಿ ಕೊಡ್ತು, ನಾನು ರಾಜ್ಯ ಬಿಟ್ಟು ಹೋಗ್ಕೊಂಡು ತಿಳ್ಕೊಂಡ ಹೋದ. ಇಡೀ ರಾಜ್ಯದಾಗೆಲ್ಲ ವ್ಯಕ್ತಿ ತಿರಸ್ಕಾರ ಆಯಿತು. ಕಾಡಿನೊಳಗೆ ಅಲಿತಾ ಆರ್ತ ರೌದ್ರ ಧ್ಯಾನದಿಂದ ನಾ ಮಾಡಿರ್ತಕ್ಕಂಥ ಕಪಟದಿಂದ ರಾಜ್ಯದ ನನ್ನ ಕಿಮ್ಮತ್ತು ಹೋಯಿತು, ನಂದು ಏನೂ ಉಳಿಲಿಲ್ಲ. ಈ ರೀತಿ ಮಾನಸಿಕವಾಗಿ ನೊಂದ್ಕೊಂಡ ಸತ್ತ ಆ ಸತ್ಯಘೋಷ ನರಕಕ್ಕೆ ಹೋದ. ಅದಕ್ಕೆ ಈ ಬಹುದಾಗೂ ಇಹನಿಂದೆಗೆ ಪರನಿಂದೆಗೆ ಕಾರಣ ಆಗ್ತಕ್ಕಂಥ ವ್ಯಕ್ತಿತ್ವ. ಯಾವ ಜೀವ ಮಾಯಾಚಾರ ಮಾಡ್ತದೆ, ಕಪಟ್ ಮಾಡ್ತದೆ, ಜೀವ ಭೋಗಿಸ್ಬೇಕಾಗ್ತದೆ. ಅದಕ್ಕೆ ಮಾಯಾಚಾರ ತಿರಂಚಿಗತಿಗೆ ದುರ್ಗತಿ ಕಾರಣದ ಮತ್ತು ಸರಳ ಸ್ವಭಾವ, ಆರ್ಜವ ಧರ್ಮದಾರಿ, ಸದ್ಗತಿ ಮತ್ತು ಪರಮಗತಿಗೆ ಹೋಗ್ತಾನೆ. ಅಂಥ ಪರಮಗತಿ ನಮ್ಮ ಜೀವನದ ಪ್ರಾಪ್ತ ಆಗಬೇಕಾಗಿತ್ತು ಅಂದ್ರೆ ಉತ್ತಮ ಆರ್ಜವ ಧರ್ಮ ನಾವು ಧರಿಸಬೇಕು, ಸರಳತೆಯನ್ನು ಪ್ರಾಪ್ತಿ ಮಾಡ್ಕೋಬೇಕು. ಅದ ಸಮತಾ ಭಾವ ಇತಿ ಸಾಮಾಯಿಕ. ನಮ್ಮ ಆಚಾರ್ಯ ಭಗವಂತರು ಹೇಳ್ತಾರೋ, ಎಲ್ಲಿ ಸಮತಾಭಾವ ಬರ್ತದೆ, ಕಪಟಿಲ್ಲ, ಯಾವುದು ವಂಚನೆ ಇಲ್ಲ, ಸರಳ ಸ್ವಭಾವದಾಗ ಸಮತಾಭಾವ ನಮ್ಮದ ಪ್ರಾಪ್ತ ಆದಾಗ ಸಾಮಾಯಿಕ ಶುರುವಾಗ್ತದೆ. ಆ ಸಾಮಾಯಿಕದಲ್ಲಿ 2 ಬೇರೆ ಹೇಳ್ತಾರೆ, ಕಾಲ ಸಾಮಾಯಿಕ ಮತ್ತು ಅಕಾಲ ಸಾಮಾಯಿಕ. ಸಮತಾಭಾವದಿಂದ ಇರ್ತಕ್ಕಂಥ ಮುನಿರಾಜ ತಪಸ್ವಿಗಳು ಪ್ರತಿ ಸಮಯದಲ್ಲಿ ಕರ್ಮ ನಿರ್ಜರೆಯನ್ನ ಮಾಡ್ತಿರ್ತಾರ. ಆ ಕರ್ಮ ನಿರ್ಜರೆಯನ್ನ ಮಹಾತ್ಮ ಪ್ರಾಪ್ತ ಆಗ್ಬೇಕಾಯ್ತು ಅಂದ್ರೆ ಸಮತಾ ಸರ್ವಭೂತೇಶು ಸಂಯಮ ಶುಭ ಭಾವನಾ
ಶುಭ ಭಾವನೆಯಿಂದ ಸಂಯಮ ಪಾಲನೆಯಿಂದ ಅರ್ಥಾತ್ ಸಮತಾಭಾವದಿಂದ ನಮ್ಮ ಆತ್ಮನಿಗೆ ಕರ್ಮನಿರ್ಜರಾಗಿ ಆತ್ಮ ಪರಮಾತ್ಮ ಆಗ್ತಕ್ಕಂಥ ವ್ಯಕ್ತಿತ್ವ ಪ್ರಾಪ್ತ ಆಗ್ತದೆ. ಅದಕ್ಕೆ ಆ ಸಮತಾ ಭಾವವೇ ಸಾಮಾಯಿಕವೇ ಆರ್ಜವ ಧರ್ಮ. ಆ ಆರ್ಜವ ಧರ್ಮದ ಪ್ರಾಪ್ತಿಗಾಗಿ ನಾವೆಲ್ಲ ಪುರುಷಾರ್ಥ ಮಾಡೋಣ. ವ್ರತ ಮಾಡ್ತಕ್ಕಂಥ ಲೋಪಿ ಮಾಡ್ತಕ್ಕಂಥ ಜೀವಿಗಳು ಕಪಟ ವಂಚನೆಯಿಂದ ಮುಕ್ತಾಗಿ ಸರಳ ಸ್ವಭಾವಿಯಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಓಂ ನಮಃ. ಉತ್ತಮ್ ಆರ್ಜವ ಧರ್ಮ ಕಿ ಜಯ ಹೋ.